ಮೋದಿ ಎಕ್ಸ್ಪೋಸ್ಡ್ ಎಪಿಸೋಡ್ 3 ಭ್ರಷ್ಟಾಚಾರ ನಿರ್ಮೂಲನೆ ಮತ್ತು ಕಪ್ಪು ಹಣ, ವಾಷಿಂಗ್ ಮೆಷಿನ್ ಹಾಗೂ ಎಲೆಕ್ಟೋರಲ್ ಬಾಂಡ್. जिस दिन भारतीय जनता पार्टी को मौका मिलेगा, एक एक पाई हिंदुस्तान की वापस लाई जाएगी और हिंदुस्तान के गरीबों के लिए काम लाई जाएगी। ये जनता के पैसे हैं, गरीब के पैसे हैं। ये जो चोर लुटेरों के पैसे विदेशी बैंकों में जमा है ना, उतने भी हम रुपये ले आए ना, तो भी हिंदुस्तान के एक एक गरीब आदमी को मुफ्त में 15-20 लाख रुपए यूं ही मिल जाएगा। कितने रुपये? ನಮಸ್ಕಾರ ಗೆಳೆಯರೇ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಮೋದಿ ಎಕ್ಸ್ಪೋಸ್ಡ್ ಸರಣಿಯ 3ನೇ ಹಾಗೂ ಬಹುಮುಖ್ಯ ಎಪಿಸೋಡ್ಗೆ ಸ್ವಾಗತ ಸ್ನೇಹಿತರೆ. 2014ರಲ್ಲಿ ಈ ದೇಶದ ಜನ 60 ವರ್ಷಗಳ ಹಳೆಯ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆದು ನರೇಂದ್ರ ಮೋದಿ ಅವರಿಗೆ ಪೂರ್ಣ ಬಹುಮತ ಕೊಡಲಿಕ್ಕೆ ಇದ್ದ ಅತಿ ದೊಡ್ಡ ಕಾರಣವೇನು ಗೊತ್ತಾ? ಭ್ರಷ್ಟಾಚಾರದ ವಿರುದ್ಧದ ಆಕ್ರೋಶ. ಅವತ್ತು 2G ಕಲ್ಲಿದ್ದಲು ಹಗರಣಗಳಿಂದ ಬೇಸತ್ತಿದ್ದ ಜನರಿಗೆ ನಾನು ತಿನ್ನೋದಿಲ್ಲ, ಬೇರೆಯವರನ್ನ ತಿನ್ನಲು ಬಿಡೋದಿಲ್ಲ, ನಾ ಕಾವುಂಗ ನಾ ಖಾನೇ ದೂಂಗ ಅನ್ನೋ ಮೋದಿಯವರ ಡೈಲಾಗ್ ಬಹಳ ದೊಡ್ಡ ಭರವಸೆ ಮೂಡಿಸಿತ್ತು. ವಿದೇಶಗಳಲ್ಲಿರುವ ಕಪ್ಪು ಹಣವನ್ನು ತಂದು ಪ್ರತಿಯೊಬ್ಬ ಭಾರತೀಯನ ಅಕೌಂಟ್ಗೆ 15 ಲಕ್ಷ ಹಾಕ್ತೀನಿ ಅಂದಾಗ ಜನ ನಿಜಕ್ಕೂ ನಂಬಿದ್ರು, ಹುಚ್ಚೆದ್ದು ಕುಣಿದಿದ್ರು. ಬರೋಬ್ಬರಿ 12 ವರ್ಷಗಳಾಗಿವೆ. ಅಕೌಂಟ್ಗೆ 15 ಲಕ್ಷ ಬಿಡಿ, ಕನಿಷ್ಠ 15 ಪೈಸೆ ಕೂಡ ಬರಲಿಲ್ಲ ಅನ್ನೋದು ನಿಮಗೆ ನನಗೆಲ್ಲ ಗೊತ್ತಿರುವ ಸತ್ಯ. ಆದರೆ ವಾಸ್ತವವಾಗಿ ಆ ಕಪ್ಪು ಹಣದ ಕಥೆ ಏನಾಯಿತು? ಈ 10 ವರ್ಷಗಳಲ್ಲಿ ಭಾರತ ಭ್ರಷ್ಟಾಚಾರ ಮುಕ್ತವಾಯ್ತಾ? ಬನ್ನಿ ನೋಡೋಣ ಗೆಳೆಯರೇ. ಈ ಎಪಿಸೋಡ್ನಲ್ಲಿ ನಾವು ಚರ್ಚಿಸಲಿರುವುದು ಕೇವಲ ಗಾಳಿ ಗುಂಡುಗಳ ಬಗ್ಗೆ ಅಲ್ಲ, ಕಪ್ಪು ಹಣ, ಇಡಿ ಅಸ್ತ್ರದ ದುರ್ಬಳಕೆ ಮತ್ತು ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಅತಿ ದೊಡ್ಡ ಲೀಗಲ್ ಹಗರಣ ಎನಿಸಿಕೊಂಡಿರುವ ಎಲೆಕ್ಟೋರಲ್ ಬಾಂಡ್ನ ಸಂಪೂರ್ಣ ಪೋಸ್ಟ್ ಮಾರ್ಟಮ್ ಮಾಡಲಿದ್ದೇವೆ. ಬನ್ನಿ ಡೇಟಾ ಏನು ಹೇಳುತ್ತೆ ನೋಡೋಣ. जुमला है, किसी के अकाउंट में 15 लाख रुपया कभी नहीं जाता, वो उनको भी मालूम है और आपको भी मालूम है, देश की जनता को भी मालूम है। किसी को कैश कभी नहीं दिया जाता, वो सबको मालूम है। ये भाषण देने का एक तरीका है, एक जुमला है। ಮೊದಲಿಗೆ ಈ 15 ಲಕ್ಷದ ಭರವಸೆಯ ಬಗ್ಗೆ ಮಾತಾಡೋಣ. ಅಧಿಕಾರಕ್ಕೆ ಬಂದು ಕೆಲವೇ ತಿಂಗಳುಗಳಲ್ಲಿ ಸ್ವತಃ ಅಮಿತ್ ಶಾ ಅವರು ಕ್ಯಾಮರಾ ಮುಂದೆ ನಗ್ತಲೇ ಹೇಳಿದ್ರು, 15 ಲಕ್ಷ ಅಕೌಂಟ್ಗೆ ಹಾಕ್ತೀವಿ ಅನ್ನೋದು ಕೇವಲ ಒಂದು ರಾಜಕೀಯ ಜುಮ್ಲಾ, ಅಂದ್ರೆ ಸುಳ್ಳು ಭರವಸೆ ಅಂತ. ಅಂದರೆ ದೇಶದ 130 ಕೋಟಿ ಜನರನ್ನ ಒಂದು ಭ್ರಮೆಯಲ್ಲಿಟ್ಟು ಓಟು ಪಡೆಯಲಾಯಿತು ಅನ್ನೋದನ್ನ ಸ್ವತಃ ಅವರೇ ಒಪ್ಕೊಂಡ್ರು. ಸರಿ, 15 ಲಕ್ಷ ಕೊಡದಿದ್ರು ಪರವಾಗಿಲ್ಲ, ಸ್ವಿಸ್ ಬ್ಯಾಂಕ್ನಿಂದ ಕಪ್ಪು ಹಣವನ್ನಾದರೂ ತಂದ್ರ? ಸ್ವಿಸ್ ನ್ಯಾಷನಲ್ ಬ್ಯಾಂಕ್ SNB ಪ್ರತಿ ವರ್ಷ ಅಧಿಕೃತ ಡೇಟಾ ಬಿಡುಗಡೆ ಮಾಡುತ್ತೆ. ಆ ಡೇಟಾ ಪ್ರಕಾರ 2014ರಲ್ಲಿ ಮೋದಿ ಅವರು ಅಧಿಕಾರಕ್ಕೆ ಬಂದಾಗ ಸ್ವಿಸ್ ಬ್ಯಾಂಕ್ನಲ್ಲಿ ಭಾರತೀಯರು ಇಟ್ಟಿದ್ದ ಹಣದ ಪ್ರಮಾಣಕ್ಕಿಂತ 2021ರ ಹೊತ್ತಿಗೆ ಇಟ್ಟಿರುವ ಹಣದ ಪ್ರಮಾಣ 14 ವರ್ಷಗಳ ಗರಿಷ್ಠ ಮಟ್ಟಕ್ಕೆ, ಹೈಯೆಸ್ಟ್ ಲೆವೆಲ್ ಇನ್ 14 ಇಯರ್ಸ್, ಅಂದರೆ ಬರೋಬ್ಬರಿ 30,500 ಕೋಟಿ ರೂಪಾಯಿಗೆ ಏರಿಕೆಯಾಗಿತ್ತು ಸ್ನೇಹಿತರೆ. ಅಂದರೆ ಕಪ್ಪು ಹಣ ವಾಪಸ್ ಬರುವ ಬದಲು ಇಲ್ಲಿರುವ ಹಣವೇ ಅಲ್ಲಿಗೆ ಹೋಗಿ ಸೇರಿತ್ತು. ಇದರ ಜೊತೆಗೆ ಪನಾಮಾ ಪೇಪರ್ಸ್ ಮತ್ತು ಪಂಡೋರಾ ಪೇಪರ್ಸ್ ಅನ್ನೋ ಜಾಗತಿಕ ತನಿಖಾ ವರದಿಗಳು ಲೀಕ್ ಆದವು. ಅದರಲ್ಲಿ ಭಾರತದ 100 ದೊಡ್ಡ ದೊಡ್ಡ ರಾಜಕಾರಣಿಗಳು, ಬಾಲಿವುಡ್ ನಟರು, ಉದ್ಯಮಿಗಳು ವಿದೇಶದಲ್ಲಿ ಶೆಲ್ ಕಂಪನಿಗಳನ್ನು ತೆರೆದು ಸಾವಿರಾರು ಕೋಟಿ ಟ್ಯಾಕ್ಸ್ ಕದ್ದಿರುವ ಪಕ್ಕಾ ದಾಖಲೆಗಳಿದ್ವು. ಆದರೆ ಆ ಲಿಸ್ಟ್ನಲ್ಲಿದ್ದ ಎಷ್ಟು ಜನರ ಮೇಲೆ ಈ 10 ವರ್ಷಗಳಲ್ಲಿ ಜೈಲು ಶಿಕ್ಷೆ ಆಯಿತು? ನೋ, ಶೂನ್ಯ.
ಯಾಕಂದರೆ ಅಲ್ಲಿ ಸಿಕ್ಕಿಬಿದ್ದವರೆಲ್ಲ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕುಳಗಳು. ವಿದೇಶಿ ಕಪ್ಪು ಹಣದ ಕತೆ ಹಾಗಿರಲಿ ಸ್ನೇಹಿತರೆ, ದೇಶದ ಒಳಗಿನ ಭ್ರಷ್ಟಾಚಾರದ ಕತೆ ಏನಾಗಿದೆ ಬನ್ನಿ ನೋಡೋಣ. ಇವತ್ತು ಟಿವಿ ಹಾಕಿದ್ರೆ ಸಾಕು, ಅಲ್ಲಿ ಇಡಿ ರೇಡ್, ಇಲ್ಲಿ CBI ರೇಡ್, ವಿಪಕ್ಷದ ನಾಯಕನ ಬಂಧನ ಅನ್ನೋ ಸುದ್ದಿಗಳೇ ಎಲ್ಲೆಲ್ಲೂ ರಾರಾಜಿಸ್ತವೆ. ಮೇಲ್ನೋಟಕ್ಕೆ ನೋಡಿದ್ರೆ ವಾಹ್, ಸರ್ಕಾರ ಭ್ರಷ್ಟಾಚಾರವನ್ನು ಬುಡಸಹಿತ ಕಿತ್ತು ಹಾಕ್ತಿದೆ ಅಂತ ನಮಗೆಲ್ಲ ಅನ್ನಿಸುತ್ತೆ. ಆದರೆ ಈ ಇಡಿ ಮತ್ತು CBI ಸಂಸ್ಥೆಗಳು ಯಾರ ವಿರುದ್ಧ ಕೆಲಸ ಮಾಡ್ತಿವೆ ಅನ್ನೋದರ ಹಿಂದೊಂದು ಭೀಕರವಾದ ರಾಜಕೀಯ ತಂತ್ರಗಾರಿಕೆ ಇದೆ. ಗೆಳೆಯರೆ, 2014ರಿಂದ ಇಲ್ಲಿವರೆಗೆ ಇಡಿ ಅಂದರೆ ಜಾರಿ ನಿರ್ದೇಶನಾಲಯ ದಾಖಲಿಸಿದ ರಾಜಕೀಯ ಪ್ರಕರಣಗಳಲ್ಲಿ 95% ಪ್ರಕರಣಗಳು ಕೇವಲ ವಿರೋಧ ಪಕ್ಷದ ನಾಯಕರ ಮೇಲೆಯೇ ಇವೆ. ಅಂದರೆ ಆಡಳಿತ ಪಕ್ಷದಲ್ಲಿರುವ BJPಯಲ್ಲಿರುವ ಎಲ್ಲರೂ ಸತ್ಯ ಹರಿಶ್ಚಂದ್ರರ, ಅವರ ಮೇಲೆ ಒಂದು ರೇಡ್ ಕೂಡ ಆಗೋದಿಲ್ವಾ? ಇದಕ್ಕೆ ಉತ್ತರವೇ ವಾಷಿಂಗ್ ಮೆಷಿನ್ ಪಾಲಿಟಿಕ್ಸ್. ಏನಿದು ವಾಷಿಂಗ್ ಮೆಷಿನ್? ಒಬ್ಬ ವಿಪಕ್ಷದ ನಾಯಕನ ಮೇಲೆ ಭ್ರಷ್ಟಾಚಾರದ ಆರೋಪ ಇರುತ್ತೆ. ತಕ್ಷಣವೇ ಇಡಿ CBI ಅವನ ಮನೆ ಮೇಲೆ ರೇಡ್ ಮಾಡುತ್ತೆ. ಮೀಡಿಯಾಗಳು ಆತನನ್ನು ದೊಡ್ಡ ದೇಶದ್ರೋಹಿ, ಭ್ರಷ್ಟ ಅಂತ ವಾರಗಟ್ಟಲೆ ಡಿಬೇಟ್ ಮಾಡುತ್ತವೆ. ಆತನಿಗೆ ಜೈಲಿಗೆ ಹೋಗುವ ಭಯ ಹುಟ್ಟಿಸಲಾಗುತ್ತೆ. ಆ ಭಯದ ತುದಿಯಲ್ಲಿರುವಾಗ ಆ ನಾಯಕ ವಿಪಕ್ಷ ಬಿಟ್ಟು ಆಡಳಿತ ಪಕ್ಷದ ಅಂದರೆ BJPಯ ಮಡಿಲು ಸೇರ್ತಾನೆ. ಸೇರಿದ ಮರುಕ್ಷಣವೇ ಆತನ ಮೇಲಿದ್ದ ಇಡಿ ಕೇಸ್ ಕೋಲ್ಡ್ ಸ್ಟೋರೇಜ್ಗೆ ಹೋಗುತ್ತೆ. ರೇಡ್ಗಳು ನಿಲ್ಲುತ್ತವೆ, ಫೈಲ್ಗಳು ಕ್ಲೋಸ್ ಆಗ್ತವೆ. ಇದಕ್ಕೆ ಬೆಸ್ಟ್ ಉದಾಹರಣೆ ಮಹಾರಾಷ್ಟ್ರದ ಅಜಿತ್ ಪವಾರ್. ಪ್ರಧಾನಿಯವರು ಸ್ವತಃ ತಮ್ಮ ಭಾಷಣದಲ್ಲಿ ಅಜಿತ್ ಪವಾರ್ 70,000 ಕೋಟಿ ರೂಪಾಯಿ ನೀರಾವರಿ ಹಗರಣ ಮಾಡಿದ್ದಾರೆ, ಅವರನ್ನು ಜೈಲಿಗೆ ಕಳಿಸ್ತೇನೆ ಅಂತ ಗುಡುಗಿದ್ರು. ಸರಿಯಾಗಿ 3 ದಿನದಲ್ಲಿ ಅದೇ ಅಜಿತ್ ಪವಾರ್ ಮೈತ್ರಿ ಸರ್ಕಾರಕ್ಕೆ ಬೆಂಬಲ ಕೊಟ್ಟು ಉಪಮುಖ್ಯಮಂತ್ರಿ ಆದರು. ಅವರ ಮೇಲಿನ 70,000 ಕೋಟಿಯ ಇಡಿ ಕೇಸ್ ಫೈಲ್ಗಳು ಧೂಳು ತಿಂತಿವೆ. ಅಸ್ಸಾಂನ ಹಿಮಂತ ಬಿಸ್ವಾ ಶರ್ಮಾ, ಪಶ್ಚಿಮ ಬಂಗಾಳದ ಸುವೇಂದು ಅಧಿಕಾರಿ, ನಾರಾಯಣ ರಾಣೆ, ಈ ಲಿಸ್ಟ್ ಬೆಳೆಯುತ್ತಲೇ ಹೋಗುತ್ತೆ. ಭ್ರಷ್ಟಾಚಾರದ ಕಲೆ ಇರುವವರು ಈ ವಾಷಿಂಗ್ ಮೆಷಿನ್ಗೆ ಬಿದ್ದ ತಕ್ಷಣ ಪರಿಶುದ್ಧರಾಗಿ ಹೊರಬರ್ತಾರೆ. ಭ್ರಷ್ಟಾಚಾರ ನಿರ್ಮೂಲನೆ ಅಂದರೆ ಇದೇನಾ ಸ್ನೇಹಿತರೆ? ಇದೇನಾ? ನಾನು ಹೇಳ್ತಿರೋದು ಕೇವಲ ಆರೋಪವಲ್ಲ. ಸರ್ಕಾರವೇ ಸಂಸತ್ನಲ್ಲಿ ಕೊಟ್ಟ ಅಧಿಕೃತ ಡೇಟಾ ನೋಡಿ. PMLA ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿಯಲ್ಲಿ ಇಡಿ ದಾಖಲಿಸಿರುವ ಒಟ್ಟು ಪ್ರಕರಣಗಳು 5,900ಕ್ಕೂ ಹೆಚ್ಚು. ಆದರೆ ಈ 10 ವರ್ಷಗಳಲ್ಲಿ ಸಾಬೀತಾಗಿ ಜೈಲು ಶಿಕ್ಷೆ ಆಗಿರುವ ಅಂದರೆ ಕನ್ವಿಕ್ಷನ್ ಆಗಿರುವ ಪ್ರಕರಣಗಳು ಎಷ್ಟು ಗೊತ್ತಾ? ಕೇವಲ 25. ಬರೀ 25. ಅಂದರೆ ಜಾರಿ ನಿರ್ದೇಶನಾಲಯದ ಕಾಯ್ದೆಯಲ್ಲಿ ಶಿಕ್ಷೆಯಾಗುವ ಪ್ರಮಾಣ ಅಂದರೆ ಕನ್ವಿಕ್ಷನ್ ರೇಟ್ 0.5%ಕ್ಕಿಂತಲೂ ಕಡಿಮೆನಾ? ಅರ್ಥ ಮಾಡ್ಕೊಳ್ಳಿ ಬಾಸ್. ಇಡಿ, CBI ಅಥವಾ IT ರೇಡ್ಗಳನ್ನು ಮಾಡ್ತಿರೋದು ಭ್ರಷ್ಟರಿಗೆ ಶಿಕ್ಷೆ ಕೊಡಿಸ್ಲಿಕ್ಕೆ ಅಲ್ಲ, ಬದಲಿಗೆ ವಿಪಕ್ಷದ ನಾಯಕರನ್ನ ಹೆದರಿಸಲು, ಚುನಾವಣೆಗೂ ಮುನ್ನ ಸರ್ಕಾರಗಳನ್ನು ಕೆಡವಲು, ಶಾಸಕರನ್ನ ಖರೀದಿಸಲು ಮತ್ತು ಆಡಳಿತ ಪಕ್ಷಕ್ಕೆ ಫಂಡ್ ವಸೂಲಿ ಮಾಡಲು ಬಳಸುವ ವಸೂಲಿ ಏಜೆನ್ಸಿಗಳಾಗಿ ಈ ಸಾಂವಿಧಾನಿಕ ಸಂಸ್ಥೆಗಳನ್ನು ಬದಲಾಯಿಸಲಾಗಿದೆ. ಇನ್ನು ಭ್ರಷ್ಟಾಚಾರವನ್ನು ಮುಕ್ತ ಮಾಡ್ತೇವೆ ಅಂತ ಬಂದವರು ಇಡೀ ಸಿಸ್ಟಮ್ ಅನ್ನೇ ಲೀಗಲ್ ಆಗಿ ಭ್ರಷ್ಟಗೊಳಿಸಿಬಿಟ್ರು ಸ್ನೇಹಿತರೆ. ಈ ಲೀಗಲ್ ಭ್ರಷ್ಟಾಚಾರದ ಪರಾಕಾಷ್ಠೆಯೇ ನಾನು ಮುಂದೆ ಹೇಳ ಹೊರಟಿರುವ ಸ್ವತಂತ್ರ ಭಾರತದ ಅತಿ ದೊಡ್ಡ ಹಗರಣ ಎಲೆಕ್ಟೋರಲ್ ಬಾಂಡ್. ಸ್ನೇಹಿತರೆ, 2018ರಲ್ಲಿ ಹಣಕಾಸು ಸಚಿವರಾಗಿದ್ದ ಅರುಣ್ ಜೇಟ್ಲಿ ಅವರು ಒಂದು ಹೊಸ ಸ್ಕೀಮ್ ತಂದರು. ಚುನಾವಣಾ ಫಂಡಿಂಗ್ನಿಂದ ಕಪ್ಪು ಹಣ ತಡೆಯಲು ಎಲೆಕ್ಟೋರಲ್ ಬಾಂಡ್ ತರ್ತಿದ್ದೇವೆ ಅಂತ ಅಂದರು. ಆದರೆ ವಾಸ್ತವದಲ್ಲಿ ಅದಾಗಿತ್ತು ಭಾರತದ ಇತಿಹಾಸದಲ್ಲಿ ಅತ್ಯಂತ ವ್ಯವಸ್ಥಿತವಾದ ಸುಲಿಗೆ ತಂತ್ರ. ಚಂದಾದೋ ದಂಧಾಲೋ, ಹಣ ಕೊಡು ಬಿಸ್ನೆಸ್ ತಗೋ, ಮತ್ತು ಇಡಿ ರೇಡ್ ಮಾಡಿ ಹೆದರಿಸಿ ಕೋಟಿ ಕೋಟಿ ಹಣ ಪೀಕುವ ದಂಧೆ ಇದು. ಸುಪ್ರೀಂ ಕೋರ್ಟ್ ಚಾಟಿ ಬೀಸುವವರೆಗೂ ಇದರ ಅಸಲಿ ರಹಸ್ಯ ಯಾರಿಗೂ ಗೊತ್ತೇ ಇರಲಿಲ್ಲ. SBI ಡೇಟಾ ಹೊರಬಿದ್ದಾಗ ಇಡೀ ದೇಶ ದಂಗಾಗಿತ್ತು.
ಆ ಕಂಪನಿಗಳು ಯಾವುವು? ಲೂಟಿಯಾದದ್ದು ಎಷ್ಟು ಸಾವಿರ ಕೋಟಿ ಗೊತ್ತಾ? ಮೋದಿ ಎಕ್ಸ್ಪೋಸ್ಡ್ ಎಪಿಸೋಡ್ 1 ಆರ್ಥಿಕತೆ ಅಚ್ಚೇ ದಿನ್ ಬಂದಿದ್ದೆಲ್ಲಿಗೆ. ವೆಲ್ಕಮ್ ಬ್ಯಾಕ್. ನಾವು ಈ ಎಪಿಸೋಡ್ನ ಮೊದಲ ಭಾಗದಲ್ಲಿ ಇಡಿ ಮತ್ತು CBI ಸಂಸ್ಥೆಗಳನ್ನು ಬಳಸಿ ವಿರೋಧ ಪಕ್ಷದ ನಾಯಕರನ್ನ ಹೇಗೆ ವಾಷಿಂಗ್ ಮೆಷಿನ್ಗೆ ಹಾಕಲಾಯಿತು ಅಂತ ನೋಡಿದೆವು. ಆದರೆ ಸ್ನೇಹಿತರೆ, ಈ ವಸೂಲಿ ಕೇವಲ ರಾಜಕಾರಣಿಗಳ ಮಟ್ಟಿಗೆ ಸೀಮಿತವಾಗಿರಲಿಲ್ಲ. ದೇಶದ ಅತಿ ದೊಡ್ಡ ಕಾರ್ಪೊರೇಟ್ ಕುಳಗಳು, ಫಾರ್ಮಾ ಕಂಪನಿಗಳು, ಟೋಲ್ ಕಾಂಟ್ರಾಕ್ಟರ್ಗಳನ್ನು ಹೆದರಿಸಿ, ಬೆದರಿಸಿ ಅಥವಾ ಅವರಿಗೆ ಸರ್ಕಾರದ ಬೊಕ್ಕಸದಿಂದ ಲಕ್ಷಾಂತರ ಕೋಟಿಯ ಪ್ರಾಜೆಕ್ಟ್ಗಳನ್ನು ಕೊಟ್ಟು ಅವರಿಂದ ಸಾವಿರಾರು ಕೋಟಿ ಕಮಿಷನ್ ಪಡೆಯುವ ಒಂದು ವ್ಯವಸ್ಥಿತ ದಂಧೆ ನಡೆಯಿತು. ಅದುವೇ ಸ್ವತಂತ್ರ ಭಾರತದ ಇತಿಹಾಸದ ಅತಿ ದೊಡ್ಡ ಲೀಗಲ್ ಸ್ಕ್ಯಾಮ್, ಎಲೆಕ್ಟೋರಲ್ ಬಾಂಡ್. ಸ್ನೇಹಿತರೆ, ಇದೊಂದು ಎಂತಹ ಮಾಸ್ಟರ್ ಮೈಂಡ್ ಹಗರಣವೆಂದರೆ ಭ್ರಷ್ಟಾಚಾರವನ್ನು ಕಾನೂನಿನ ಮೂಲಕವೇ ಸಕ್ರಮ ಮಾಡಲಾಗಿತ್ತು. ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡದಿದ್ರೆ ಈ ಹಗರಣ ಜಗತ್ತಿಗೆ ಗೊತ್ತಾಗ್ತಲೇ ಇರಲಿಲ್ಲ. ಸ್ನೇಹಿತರೆ, ಮೊದಲಿಗೆ ಎಲೆಕ್ಟೋರಲ್ ಬಾಂಡ್ ಅಂದರೆ ಏನು, ಇದರಲ್ಲಿ ಹಗರಣ ಹೇಗಾಯಿತು ಅಂತ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. 2017ಕ್ಕಿಂತ ಮೊದಲು ಈ ದೇಶದಲ್ಲಿ ಒಂದು ಕಾನೂನಿತ್ತು. ಯಾವುದೇ ಒಂದು ಕಂಪನಿ ರಾಜಕೀಯ ಪಕ್ಷಕ್ಕೆ ದೇಣಿಗೆ ಕೊಡಬೇಕಾದ್ರೆ ಆ ಕಂಪನಿಯ ಕಳೆದ 3 ವರ್ಷಗಳ ಸರಾಸರಿ ನಿವ್ವಳ ಲಾಭದ 7.5% ಅಂದರೆ 7.5% ಆಫ್ ನೆಟ್ ಪ್ರಾಫಿಟ್, ಆ ಕಂಪನಿಯ ನೆಟ್ ಪ್ರಾಫಿಟ್ ಅಷ್ಟನ್ನು ಮಾತ್ರ ಕೊಡಬಹುದಿತ್ತು. ಮತ್ತು ತಾನು ಯಾವ ಪಕ್ಷಕ್ಕೆ ಎಷ್ಟು ಹಣ ಕೊಟ್ಟಿದ್ದೇನೆ ಅನ್ನೋದನ್ನು ಚುನಾವಣಾ ಆಯೋಗಕ್ಕೆ ಬಹಿರಂಗಪಡಿಸಬೇಕಿತ್ತು. ಇದು ಪಾರದರ್ಶಕ ವ್ಯವಸ್ಥೆ. ಆದರೆ ಕಪ್ಪು ಹಣ ತರ್ತೇವೆ ಅಥವಾ ನಿರ್ಮೂಲನೆ ಮಾಡ್ತೇವೆ ಅಂತ ಅಧಿಕಾರಕ್ಕೆ ಬಂದ ಈ ಬಿಜೆಪಿ ಸರ್ಕಾರ ಏನು ಮಾಡ್ತು ಗೊತ್ತಾ? 2017ರಲ್ಲಿ ಹಣಕಾಸು ಮಸೂದೆಯ ಮೂಲಕ ಆ ಕಾನೂನನ್ನೇ ಬದಲಾಯಿಸಿ ಬಿಟ್ಟಿತ್ತು. ಹೌದು, 7.5% ಲಾಭದ ಮಿತಿಯನ್ನು ಕಿತ್ತು ಹಾಕ್ತು. ಅಂದರೆ ಒಂದು ಕಂಪನಿ ನಷ್ಟದಲ್ಲಿದ್ದರೂ ಅಥವಾ ಅದು ಕೇವಲ ಕಾಗದದ ಮೇಲಿರುವ ಶೆಲ್ ಕಂಪನಿ ಆಗಿದ್ರೂ ಎಷ್ಟೇ ಸಾವಿರ ಕೋಟಿ ಬೇಕಾದರೂ ದೇಣಿಗೆ ಕೊಡಬಹುದು. ಜೊತೆಗೆ ಯಾರು ಯಾವ ಪಕ್ಷಕ್ಕೆ ದೇಣಿಗೆ ಕೊಟ್ಟರು ಅನ್ನೋದು ಸಾರ್ವಜನಿಕರಿಗೆ ಗೊತ್ತಾಗುವ ಹಾಗಿಲ್ಲ ಅನ್ನೋ ಅನಾನಿಮಿಟಿ ಅನ್ನೋ ನಿಯಮ ತಂದರು. ಸ್ನೇಹಿತರೆ, ಅರ್ಥವಾಯ್ತಾ? ಲಂಚ ಮತ್ತು ಕಮಿಷನ್ ಪಡೆಯೋದನ್ನು ಕಾನೂನುಬದ್ಧ ಮಾಡಲಾಯಿತು. ಈ ಅನಾಮಧೇಯ ಲೂಟಿಯ ವಿರುದ್ಧ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ADR ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತು. 2024ರ ಫೆಬ್ರವರಿಯಲ್ಲಿ ತೀರ್ಪು ನೀಡಿದ ಸುಪ್ರೀಂ ಕೋರ್ಟ್ ಈ ಎಲೆಕ್ಟೋರಲ್ ಬಾಂಡ್ ಅಸಂವಿಧಾನಿಕ, ಅನ್ಕಾನ್ಸ್ಟಿಟ್ಯೂಷನಲ್. SBI ತಕ್ಷಣವೇ ಯಾರು ಯಾರಿಗೆ ಎಷ್ಟು ಸಾವಿರ ಕೋಟಿ ಕೊಟ್ಟಿದ್ದಾರೆ ಅನ್ನೋ ಡೇಟಾವನ್ನು ಚುನಾವಣಾ ಆಯೋಗಕ್ಕೆ ಕೊಡಲೇಬೇಕು ಅಂತ ಐತಿಹಾಸಿಕ ತೀರ್ಪು ನೀಡಿತು ನೋಡಿ. ಆದರೆ ಅಲ್ಲಿ ಶುರುವಾಯಿತು ನೋಡಿ ಅಸಲಿ ಡ್ರಾಮಾ. ಡೇಟಾ ಕೊಡಲು SBI ಬ್ಯಾಂಕ್ ಏನು ಕೇಳ್ತು ಗೊತ್ತಾ? ನಮಗೆ ಜೂನ್ 30, 2024ರವರೆಗೆ ಕಾಲಾವಕಾಶ ಬೇಕು ಅಂತ. ಯಾಕೆ ಗೊತ್ತಾ ಜೂನ್ 30? ಯಾಕಂದರೆ ಅಷ್ಟೊತ್ತಿಗೆ ದೇಶದ ಲೋಕಸಭಾ ಚುನಾವಣೆ ಮುಗಿದಿರುತ್ತೆ. ಯಾರಿಗೆ ಕಮಿಷನ್ ಕೊಟ್ಟಿದ್ದಾರೆ ಅನ್ನೋ ಕಳ್ಳಾಟ ಜನರಿಗೆ ಗೊತ್ತಾಗಬಾರ್ದು ಅನ್ನೋದೇ ಸರ್ಕಾರದ ಉದ್ದೇಶವಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿ ಮಾರ್ಚ್ ತಿಂಗಳಲ್ಲೇ ಡೇಟಾ ರಿಲೀಸ್ ಮಾಡುವಂತೆ ಮಾಡ್ತು ನೋಡಿ. ಆ ಡೇಟಾ ರಿಲೀಸ್ ಆದಾಗ ಹೊರಬಿದ್ದ ಸತ್ಯಗಳು ದೇಶವನ್ನು ಬೆಚ್ಚಿ ಬೀಳಿಸಿದ್ರು. SBI ಬಿಡುಗಡೆ ಮಾಡಿದ ಈ ಡೇಟಾವನ್ನು ಕೆದಕಿದಾಗ ಈ ಎಲೆಕ್ಟೋರಲ್ ಬಾಂಡ್ ದಂಧೆ ಹೇಗೆ ನಡೀತಿತ್ತು ಅನ್ನೋದರ 3 ಪ್ಯಾಟರ್ನ್ಗಳು ನಮಗೆ ಸಿಗುತ್ತೆ. ಮೊದಲನೇದು ಹಫ್ತಾ ವಸೂಲಿ ಅಂದರೆ ಎಕ್ಸ್ಟಾರ್ಷನ್. ಇದರ ಲೆಕ್ಕಾಚಾರ ಬಹಳ ಸಿಂಪಲ್. ಒಂದು ದೊಡ್ಡ ಕಂಪನಿಯ ಮೇಲೆ ಇಡಿ ಅಥವಾ ಇನ್ಕಮ್ ಟ್ಯಾಕ್ಸ್ ದಾಳಿಯಾಗುತ್ತೆ, ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿ ಮಾಡಲಾಗುತ್ತೆ, ಕಂಪನಿಯ ಮಾಲೀಕನಿಗೆ ಜೈಲಿನ ಭೀತಿ ಕಾಡುತ್ತೆ. ಸರಿಯಾಗಿ ಕೆಲವು ದಿನಗಳಲ್ಲಿ ಅದೇ ಕಂಪನಿ 100 ಕೋಟಿ ರೂಪಾಯಿಗಳ ಎಲೆಕ್ಟೋರಲ್ ಬಾಂಡ್ ಖರೀದಿಸಿ ಆಡಳಿತ ಪಕ್ಷದ ಅಕೌಂಟ್ಗೆ ಹಾಕುತ್ತೆ. ದುಡ್ಡು ಜಮಾ ಆದ ಮರುಕ್ಷಣವೇ ಆ ಕಂಪನಿಯ ಮೇಲಿದ್ದ ಇಡಿ, IT ರೇಡ್ಗಳು ನಿಲ್ಲುತ್ತೆ. ಇದಕ್ಕೆ ಬೆಸ್ಟ್ ಉದಾಹರಣೆ ದೇಶದ ಅತಿ ದೊಡ್ಡ ಬಾಂಡ್ ಖರೀದಿದಾರ ಫ್ಯೂಚರ್ ಗೇಮಿಂಗ್ ಅಂಡ್ ಹೋಟೆಲ್ ಸರ್ವಿಸಸ್ ಅನ್ನುವ ಕಂಪನಿ. ಲಾಟ್ರಿ ಮಾರ್ಟಿನ್ ಅನ್ನುವ ಆತನಿಗೆ ಸೇರಿದ ಈ ಕಂಪನಿಯ ಮೇಲೆ 2022ರಲ್ಲಿ ಇಡಿ ರೇಡ್ ಆಗುತ್ತೆ. ಆತ ಬರೋಬ್ಬರಿ 1368 ಕೋಟಿ ರೂಪಾಯಿಯ ಬಾಂಡ್ಗಳನ್ನು ಖರೀದಿಸ್ತಾನೆ. ರೇಡ್ ಕ್ಲೋಸ್. ಹಾಗಾದರೆ ಈ ಇಡಿ ಸಂಸ್ಥೆ ಇರೋದು ಭ್ರಷ್ಟಾಚಾರ ತಡೀಲಿಕ್ಕ ಅಥವಾ ಸರ್ಕಾರಕ್ಕೆ ಹಫ್ತಾ ವಸೂಲಿ ಮಾಡಿ ಕೊಡ್ಲಿಕ್ಕ? ಎರಡನೇ ಪ್ಯಾಟರ್ನ್ ಚಂದಾದೋ ದಂಧಾಲೋ. ಅಂದರೆ ನನಗೆ ಕಮಿಷನ್ ಕೊಡು, ನಿನ್ನ ಕಂಪನಿಗೆ ಸಾವಿರಾರು ಕೋಟಿಯ ಟೆಂಡರ್ ಕೊಡ್ತೀನಿ ಅನ್ನೋದು.
ಇದಕ್ಕೆ ಅತಿ ದೊಡ್ಡ ಉದಾಹರಣೆ ಮೇಘಾ ಇಂಜಿನಿಯರಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ MEIL. ಈ ಕಂಪನಿ ಒಟ್ಟು 966 ಕೋಟಿ ರೂಪಾಯಿಯ ಬಾಂಡ್ ಖರೀದಿಸಿ ಸರ್ಕಾರಕ್ಕೆ ನೀಡಿದೆ. ಅದಾದ ಬೆನ್ನಲ್ಲೇ ಮಹಾರಾಷ್ಟ್ರದ 14,400 ಕೋಟಿ ರೂಪಾಯಿಯ ಥಾಣೆ ಬೋರಿವಿಲಿ ಟ್ವಿನ್ ಟನಲ್ ಪ್ರಾಜೆಕ್ಟ್ ಸೇರಿದಂತೆ ಲಕ್ಷಾಂತರ ಕೋಟಿ ರೂಪಾಯಿಗಳ ಇನ್ಫ್ರಾಸ್ಟ್ರಕ್ಚರ್ ಟೆಂಡರ್ಗಳು ಈ ಕಂಪನಿಯ ಪಾಲಾಗಿವೆ. ಅಂದರೆ ಜನ ಕಟ್ಟಿದ ಟ್ಯಾಕ್ಸ್ ಹಣದಲ್ಲಿ 14,000 ಕೋಟಿಯ ಟೆಂಡರ್ ಕಂಪನಿಗೆ ಹೋಗುತ್ತೆ. ಆ ಕಂಪನಿ ಅದರಲ್ಲಿ ಕಮಿಷನ್ ಹೊಡೆದು 900 ಕೋಟಿಯನ್ನು ಎಲೆಕ್ಟೋರಲ್ ಬಾಂಡ್ ಮೂಲಕ ಆಡಳಿತ ಪಕ್ಷಕ್ಕೆ ಮರು ತಲುಪಿಸುತ್ತೆ. ಇದು ಲೀಗಲ್ ಕಮಿಷನ್ ದಂಧೆ ಅಲ್ಲದೆ ಮತ್ತೇನು ಸ್ನೇಹಿತರೆ? ಮೂರನೇ ಮತ್ತು ಅತಿ ಭೀಕರ ಪ್ಯಾಟರ್ನ್, ಜನರ ಜೀವದ ಜೊತೆ ಚೆಲ್ಲಾಟ. ಬಾಸ್, ಈ ದಂಧೆ ಎಷ್ಟರ ಮಟ್ಟಿಗೆ ಕೆಳಗಿಳಿದಿತ್ತು ಅಂದರೆ ರೋಗಿಗಳ ಜೀವ ಉಳಿಸುವ ಔಷಧಿಗಳಲ್ಲೂ ವ್ಯವಹಾರ ಮಾಡಲಾಯಿತು. ಅರಬಿಂದೋ ಫಾರ್ಮಾ ಅನ್ನೋ ಕಂಪನಿ ನೆನಪಿದೆಯಾ ನಿಮಗೆ? ದೆಹಲಿ ಮದ್ಯ ಹಗರಣದಲ್ಲಿ ಈ ಕಂಪನಿಯ ಮಾಲೀಕ ಶರತ್ ರೆಡ್ಡಿಯನ್ನ ED ಅರೆಸ್ಟ್ ಮಾಡುತ್ತೆ. ಅರೆಸ್ಟ್ ಆದವನು 52 ಕೋಟಿಯ ಎಲೆಕ್ಟ್ರಲ್ ಬಾಂಡ್ ಖರೀದಿಸ್ತಾನೆ. ತಕ್ಷಣ ಆತನಿಗೆ ಬೆನ್ನು ನೋವಿನ ನೆಪದಲ್ಲಿ ED ಬೇಲ್ ಕೊಡಿಸುತ್ತೆ. ಇದಕ್ಕಿಂತ ಭಯಾನಕ ಅಂದರೆ ಕಳಪೆ ಗುಣಮಟ್ಟದ ಅಂದರೆ ಸಬ್ ಸ್ಟ್ಯಾಂಡರ್ಡ್ ಔಷಧಿ, ಕೆಮ್ಮಿನ ಸಿರಪ್ ಮತ್ತು ಕೋವಿಡ್ ಸಮಯದಲ್ಲಿ ರೆಮ್ಡೆಸಿವಿರ್ ತಯಾರಿಸಿ ಸರ್ಕಾರದ ರೆಗ್ಯುಲೇಟರ್ಗಳ ಕೈಯಲ್ಲಿ ಸಿಕ್ಕಿಬಿದ್ದ ಎಷ್ಟೋ ಫಾರ್ಮಾ ಕಂಪನಿಗಳು ತಕ್ಷಣವೇ ಎಲೆಕ್ಟ್ರಲ್ ಬಾಂಡ್ ಖರೀದಿಸಿ ಯಾವುದೇ ಶಿಕ್ಷೆ ಇಲ್ಲದೆ ಪಾರಾಗಿವೆ. ಅಂದರೆ ಆಡಳಿತ ಪಕ್ಷದ ಫಂಡ್ಗೆ ಹಣ ಬಂದರೆ ಸಾಕು, ನಿಮ್ಮ ಮಕ್ಕಳಿಗೆ ವಿಷಪೂರಿತ ಔಷಧಿ ಕುಡಿಸಿದ್ರೂ ಸರ್ಕಾರ ಅವರನ್ನು ರಕ್ಷಿಸುತ್ತೆ. ಕೊನೆಯದಾಗಿ ಈ ಬಾಂಡ್ನ ಲೆಕ್ಕಾಚಾರ ನೋಡಿಬಿಡೋಣ. 2018ರಿಂದ 2024ರವರೆಗೆ ಬರೋಬ್ಬರಿ 16,518 ಕೋಟಿ ರೂಪಾಯಿಗಳ ಎಲೆಕ್ಟೋರಲ್ ಬಾಂಡ್ ಮಾರಾಟವಾಗಿದೆ. ಇದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಅಂದರೆ ಬರೋಬ್ಬರಿ 8,251 ಕೋಟಿ ರೂಪಾಯಿಗಳು ಏಕಸ್ವಾಮ್ಯವಾಗಿ ಹೋಗಿರೋದು ಆಡಳಿತಾರೂಢ BJPಗೆ. ಉಳಿದಂತೆ ಕಾಂಗ್ರೆಸ್, TMC, BRS, DMK ಪಕ್ಷಗಳು ತಿಂದಿವೆ. ಯಾವ ಪಕ್ಷವೂ ಇದರಲ್ಲಿ ಪುನೀತವಾಗಿಲ್ಲ ಸ್ನೇಹಿತರೆ. ಆದರೆ ವ್ಯವಸ್ಥೆಯನ್ನು ED, IT ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಂಡು ವಸೂಲಿ ಮಾಡಿದ್ದು ಮಾತ್ರ ಆಡಳಿತದಲ್ಲಿದ್ದವರು ಅನ್ನೋದು ಸ್ಪಷ್ಟ. ಕೆಲವು ಕಂಪನಿಗಳಂತೂ ತಮ್ಮ ಇಡೀ ವರ್ಷದ ಒಟ್ಟು ಆದಾಯಕ್ಕಿಂತ ಅಂದರೆ ನೆಟ್ ಪ್ರಾಫಿಟ್ಗಿಂತ 16 ಪಟ್ಟು ಹೆಚ್ಚು ಹಣವನ್ನು ದೇಣಿಗೆ ಕೊಟ್ಟಿವೆ. 2 ಕೋಟಿ ಲಾಭ ಇರುವ ಕಂಪನಿ 50 ಕೋಟಿ ದೇಣಿಗೆ ಕೊಟ್ಟಿದೆ. ಇದು ಹೇಗೆ ಸಾಧ್ಯ? ಇವೆಲ್ಲ ಕೇವಲ ಶೆಲ್ ಕಂಪನಿಗಳು. ಕಪ್ಪು ಹಣವನ್ನು, ಭ್ರಷ್ಟಾಚಾರದ ಹಣವನ್ನು ಈ ನಕಲಿ ಕಂಪನಿಗಳ ಮೂಲಕ ಬ್ಯಾಂಕ್ ಸಿಸ್ಟಮ್ ಒಳಗೆ ತಂದು ವೈಟ್ ಮನಿ ಮಾಡಿ ಪಾರ್ಟಿ ಫಂಡ್ಗೆ ತುಂಬಲಾಗಿದೆ. ಗೆಳೆಯರೇ, ನಾನು ತಿನ್ನೋದಿಲ್ಲ, ಬೇರೆಯವ್ರನ್ನ ತಿನ್ನಲು ಬಿಡೋದಿಲ್ಲ, ನಾ ಕಾವುಂಗ ನಾ ಕಾನೇ ದೂಂಗ ಅಂತ ಹೇಳಿದವರು ಇಡೀ ಭ್ರಷ್ಟಾಚಾರದ ವ್ಯವಸ್ಥೆಯನ್ನೇ ಕಾನೂನುಬದ್ಧ ಲೀಗಲೈಸ್ ಮಾಡಿಬಿಟ್ರು ಸ್ನೇಹಿತರೆ. ನೀವು ರಸ್ತೆಯಲ್ಲಿ 500 ರೂಪಾಯಿ ಲಂಚ ತಿಂದರೆ ಅದು ಭ್ರಷ್ಟಾಚಾರ. ಆದರೆ 5,000 ಕೋಟಿ ರೂಪಾಯಿಗಳ ಟೆಂಡರ್ ಕೊಟ್ಟು ಎಲೆಕ್ಟೋರಲ್ ಬಾಂಡ್ ಮೂಲಕ 500 ಕೋಟಿ ರೂಪಾಯಿ ಕಮಿಷನ್ ತೆಗೆದುಕೊಂಡ್ರೆ ಈ ದೇಶದಲ್ಲಿ ಅದಕ್ಕೆ ಚುನಾವಣಾ ದೇಣಿಗೆ ಅಂತಾರೆ. ಇದೇ ನಮ್ಮ ನವಭಾರತದ ದುರಂತ. ಇದೇನಾ ಭ್ರಷ್ಟಾಚಾರ ಮುಕ್ತ ಭಾರತ? ಇದೇನಾ ಕಪ್ಪು ಹಣದ ವಿರುದ್ಧದ ಹೋರಾಟ? ಈ ಪ್ರಶ್ನೆಯನ್ನು ನೀವು ನಿಮ್ಮ ಆತ್ಮಸಾಕ್ಷಿಗೆ ಕೇಳಿಕೊಳ್ಳಿ. ಮೋದಿ ಎಕ್ಸ್ಪೋಸ್ಡ್ ಸರಣಿಯ ಈ 3ನೇ ಎಪಿಸೋಡ್ ನಿಮಗೆ ವಾಸ್ತವದ ದರ್ಶನ ಮಾಡಿಸಿದೆ ಅಂತ ಭಾವಿಸ್ತೇನೆ. ಈ ಸತ್ಯ ಪ್ರತಿಯೊಬ್ಬರಿಗೂ ತಲುಪಬೇಕು ಅನಿಸಿದರೆ ಈ ವಿಡಿಯೋವನ್ನು ಶೇರ್ ಮಾಡಿ. ಯಾಕಂದರೆ ಇದು ಕೇವಲ ಎಪಿಸೋಡ್ಗಳಲ್ಲ, ನಮ್ಮ ಬದುಕಿನ ಜೊತೆಗೆ ಚೆಲ್ಲಾಟವಾಡಿದ ಮೋದಿ ಸರ್ಕಾರದ ಬೆತ್ತಲೆ ಸತ್ಯಗಳು. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.